ರಾಜಕಾರಣಿಗಳಿಂದ ನಮ್ಮ ದೇಶಕ್ಕೆ ಮತ್ತು ಈ ಜಗತ್ತಿಗೆ ಯಾವುದೇ ಒಳ್ಳೆ ಲಾಭಗಳಾಗದೇ ಇದ್ರೂ ಕೂಡ ಈ ರಾಜಕಾರಣಿಗಳು ಮಾಡುವ ಹೊಲಸು ಆಟಗಳಿಂದ ನಮಗೆ ಕೆಲವೊಂದಿಷ್ಟು ಜೀವನ ಪಾಠಗಳಂತೂ ಕಲಿಯೋಕೆ ಸಿಗ್ತವೆ. ಸೊ ಇವತ್ತಿನ ಲೆಸನ್ದಲ್ಲೂ ಕೂಡ ನಾನು ನಿಮಗೆ ಫ್ರೆಂಡ್ಶಿಪ್ನ ಮೇಲಿನ ಲೈಫ್ ಪಾಠಗಳನ್ನು ರಾಜಕಾರಣಿಗಳ ಎಕ್ಸಾಂಪಲನ್ನು ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡುವನಿದ್ದೇನೆ. ಸೊ ಇದನ್ನು ಪ್ರತಿಯೊಬ್ಬರು ಕೂಡ ಸರಿಯಾಗಿ ಅರ್ಥ ಮಾಡಿಕೊಳ್ಳಲೇಬೇಕಾದ ಅವಶ್ಯಕತೆ ಇದೆ. ಯಾಕಪ್ಪ ಅಂತಂದರೆ ನಮ್ಮ ಜೀವನದಲ್ಲೂ ಕೂಡ ಫೇಕ್ ಫ್ರೆಂಡ್ಸ್ಗಳು ಕೂಡ ಬರ್ತಾರೆ ಮತ್ತು ಫೋರ್ಸ್ಡ್ ಫ್ರೆಂಡ್ಸ್ಗಳು ಕೂಡ ಬರ್ತಾರೆ. ಸೊ ಬರೀ ದೇಶಕ್ಕೆ ಮಾತ್ರ ಫೇಕ್ ಫ್ರೆಂಡ್ಸ್ ಇರ್ತಾರೆ, ಫೋರ್ಸ್ಡ್ ಫ್ರೆಂಡ್ಸ್ ಇರ್ತಾರೆ ಅಂತಲ್ಲ, ನಮಗೂ ಕೂಡ ನಮ್ಮ ಜೀವನದಲ್ಲಿ ಫೇಕ್ ಫ್ರೆಂಡ್ಸ್ಗಳು ಹುಟ್ಕೊತಾರೆ, ಫೋರ್ಸ್ಡ್ ಫ್ರೆಂಡ್ಸ್ಗಳು ಹುಟ್ಕೊತಾರೆ. ಇಂಥವರನ್ನು ನಾವು ಯಾವತ್ತೂ ಕೂಡ ನಂಬಕ್ಕೆ ಹೋಗಬಾರ್ದು. ಹಾಳಾಗುವ ಮೊದಲೇ, ನಮ್ಮ ಮರ್ಯಾದೆ ಹೋಗುವ ಮೊದಲೇ, ನಾವು ಮನ್ ತಿನ್ನೋ ಮೊದಲೇ ಇವರನ್ನು ಅರ್ಥ ಮಾಡ್ಕೋಬೇಕು ಮತ್ತು ಇವರಿಂದ ದೂರ ಇರಬೇಕು. ನಮ್ಮ ಸೇಫ್ಟಿಯನ್ನು ನಾವು ಬಿಲ್ಡ್ ಮಾಡ್ಕೋಬೇಕು. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ಈಗ ಅಮೇರಿಕ ಇದೆಯಲ್ಲ, ಇದು ಯಾರಿಗೂ ಕೂಡ ಬೆಸ್ಟ್ ಫ್ರೆಂಡ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂತಂದರೆ ಅಮೇರಿಕ ಏನಪ್ಪ ಅಂತಂದರೆ ಇದು ಆತಂಕವಾದದ ವ್ಯಾಪಾರಿಯಾಗಿದೆ. ಪಾಕಿಸ್ತಾನ ಆತಂಕವಾದಿಯನ್ನು ಸಪೋರ್ಟ್ ಮಾಡುವ ದೇಶವಾಗಿದ್ದರೆ ಈ ಅಮೇರಿಕ ಇದೆಯಲ್ಲ, ಇದು ಆತಂಕವಾದಿಗಳ ವ್ಯಾಪಾರ ಮಾಡುವ ದೇಶ ಆಗಿದೆ. ಸೊ ಈ ಅಮೇರಿಕ ಏನು ಮಾಡತ್ತಪ್ಪ ಅಂತಂದರೆ, ಬೇರೆ ಯಾವುದೇ ಎರಡು ದೇಶಗಳು ಜಗಳ ಆಡ್ತಾ ಇವೆ, ಯುದ್ಧ ಮಾಡ್ತಾ ಇವೆ ಅಂತಂದರೆ ಮಧ್ಯೆ ಹೋಗಿಬಿಟ್ಟು ಮೂಗು ತೋರಿಸ್ಬಿಟ್ಟು ಇವರಿಬ್ಬರಿಗೂ ಕೂಡ ಮತ್ತಷ್ಟು ಜಗಳ ಹಚ್ಚಿಬಿಟ್ಟು ತನ್ನ ಯುದ್ಧ ವಿಮಾನಗಳನ್ನು ಮಾರಾಟ ಮಾಡುತ್ತೆ, ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುತ್ತೆ. ಒಂಥರ ಇದು ಸಾವಿನ ವ್ಯಾಪಾರಿಯಾಗಿದೆ. ಸೊ ಇಂತಹ ಸಾವಿನ ವ್ಯಾಪಾರಿಯಾದ ಅಮೇರಿಕಾದೊಂದಿಗೆ ನಾವು ಯಾವತ್ತೂ ಕೂಡ ದೋಸ್ತಿ ಮಾಡಬಾರ್ದಾಗಿತ್ತು. ಬಟ್ ಏನು ಮಾಡೋದು, ಮೋದಿಜಿಯವರು ತಮ್ಮ ಇಲೆಕ್ಷನ್ನ ಪ್ರಚಾರಕ್ಕಾಗಿ ಏನು ಮಾಡಿದ್ರಪ್ಪ ಅಂತಂದರೆ ಈ ಡೊನಾಲ್ಡ್ ಟ್ರಂಪ್ ಅವರ ಜೊತೆಗೆ ಫೋರ್ಸ್ಡ್ ಫ್ರೆಂಡ್ಶಿಪ್ಪನ್ನು ಮಾಡಿಬಿಟ್ರು. ಹಾಗೆ ನೋಡೋಕೆ ಹೋದರೆ ಟ್ರಂಪಿಗೂ ಮತ್ತು ಇವರಿಗೂ ಯಾವುದೇ ಫ್ರೆಂಡ್ಶಿಪ್ಪೇ ಇಲ್ಲ. ಅತ್ತ ಕಡೆ ಟ್ರಂಪ್ಗೂ ಕೂಡ ಎಲೆಕ್ಷನನ್ನು ಗೆಲ್ಲೋದಿತ್ತು, ಇತ್ತ ಕಡೆ ಮೋದಿಜಿಯವರಿಗೂ ಕೂಡ ಎಲೆಕ್ಷನನ್ನು ಗೆಲ್ಲೋದಿತ್ತು. ಇಬ್ಬರು ಕೂಡ ಫೋರ್ಸ್ಫುಲಿ ಫ್ರೆಂಡ್ಶಿಪ್ಪನ್ನು ಮಾಡಿದ್ರು. ಅದರಲ್ಲಿ ಯಾವುದೇ ಫೀಲಿಂಗ್ಸ್ ಇರಲಿಲ್ಲ, ದೇಶದ ಹಿತಾಸಕ್ತಿನೂ ಏನಿರಲಿಲ್ಲ. ಬರೀ ರಾಜಕಾರಣಿಗಳ ಮತ್ತು ರಾಜಕಾರಣಿಗಳ ಬಿಸ್ನೆಸ್ ಮ್ಯಾನ್ ಮಿತ್ರರ ಹಿತಾಸಕ್ತಿ ಅಷ್ಟೇ ಇತ್ತು. ಸೊ ಇವರ ಫೇಕ್ ಫ್ರೆಂಡ್ಶಿಪ್ನಿಂದಾಗಿ, ಫೋರ್ಸ್ಡ್ ಫ್ರೆಂಡ್ಶಿಪ್ನಿಂದಾಗಿ ಇವತ್ತು ದೇಶದ ಇಮೇಜ್ ಏನಿತ್ತಲ್ಲ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಳಗೆ ಹೋಗ್ತಾ ಇದೆ. ಸೊ ನಮ್ಮ ಆರ್ಮಿಗೆ ಇರೋ ಸ್ಟ್ರೆಂತು ಈ ಜಗತ್ತಿನಲ್ಲಿರುವ ಯಾವುದೇ ಆರ್ಮಿಗಿಲ್ಲ ಅನ್ನೋದನ್ನು ನಮ್ಮ ಆರ್ಮಿ ಬಹಳಷ್ಟು ಆಪರೇಷನ್ಗಳಲ್ಲಿ ಸಾಬೀತು ಮಾಡಿ ತೋರಿಸಿದೆ. ಸೊ ಅವ್ರ ಹತ್ರ ದುಡ್ಡು ಇರಬಹುದು, ಅವ್ರ ಹತ್ರ ಆಧುನಿಕ ಶಸ್ತ್ರಾಸ್ತ್ರಗಳು ಜಾಸ್ತಿ ಇರಬಹುದು, ಬಟ್ ನಮ್ಮ ಭಾರತೀಯ ಸೈನಿಕರ ಹತ್ರ, ಇಂಡಿಯನ್ ಆರ್ಮಿ ಹತ್ರ ಇರೋವಷ್ಟು ಮನೋಬಲ ಆಗಿರಬಹುದು, ತಾಕತ್ತಾಗಿರಬಹುದು, ಜಿಗರ ಅಂತಾರಲ್ಲ, ಅದು ಜಗತ್ತಿನ ಯಾವುದೇ ದೇಶದ ಆರ್ಮಿಯಲ್ಲಿಲ್ಲ. ಇದನ್ನು ಜಗತ್ತು ಕೂಡ ಬಹಳಷ್ಟು ಸರ್ತಿ ಒಪ್ಪಿಕೊಂಡಿದೆ. ಆದರೆ ಏನು ಮಾಡೋದು, ಫೇಕ್ ಫ್ರೆಂಡ್ಶಿಪ್ನಿಂದ ಪದೇ ಪದೇ ನಮ್ಮ ಮರ್ಯಾದೆ ಹೋಗ್ತಾ ಇದೆ. ಅಮೇರಿಕ ಇದೆಯಲ್ಲ, ಭಾರತಕ್ಕೆ ಯಾವತ್ತೂ ಕೂಡ ಹಾರ್ಟ್ಲಿ ಸಪೋರ್ಟ್ ಮಾಡೇ ಇಲ್ಲ. 1971ರಲ್ಲಿ ಈ ಪಾಕಿಸ್ತಾನ ಇದೆಯಲ್ಲ, ತನ್ನದೇ ಆದ ದೇಶದ ಮೇಲೇ ಅತ್ಯಾಚಾರ ಮಾಡ್ತಾ ಇತ್ತು. ಅಂದರೆ ಪೂರ್ವ ಪಾಕಿಸ್ತಾನ ಅಂತ ಕರೆಸಿಕೊಳ್ತಾ ಇದ್ದ ಬಾಂಗ್ಲಾದೇಶದ ಮೇಲೆ ಅತ್ಯಾಚಾರ ಮಾಡ್ತಾ ಇತ್ತು. ತನ್ನ ಆರ್ಮಿಯನ್ನೇ ಹೆಚ್ಚಿಬಿಟ್ಟು ಅಲ್ಲಿರುವ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿಸ್ತಾ ಇತ್ತು, ರೇಪ್ ಮಾಡಿಸ್ತಾ ಇತ್ತು, ಮರ್ಡರ್ ಮಾಡಿಸ್ತಾ ಇತ್ತು. ಈ ರೀತಿ ಒಂದು ಭಯಂಕರ ಕ್ರೂರ ಕೆಲಸಗಳನ್ನು ಮಾಡ್ತಾ ಇತ್ತು. ಸೊ ಆವಾಗ ಇದನ್ನು ನೋಡೋಕ್ಕಾಗದೆ ಇಂದಿರಾ ಗಾಂಧಿಯವರು ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಈ ಪಾಕಿಸ್ತಾನ ಅನ್ನೋದು ಕಿತಾಪತಿ ದೇಶನೇ ಇದೆ, ಟೆರ್ರಿಸ್ಟ್ಗಳಿಗೆ ಸಪೋರ್ಟ್ ಮಾಡುವ ಒಂಥರ ದರಿದ್ರ ದೇಶ ಇದೆ, ಇದನ್ನು ಒಡಿಲೇಬೇಕು ಅಂತೇಳಿ ಡಿಸೈಡ್ ಮಾಡಿದರು. ಸೊ ಆವಾಗ ಅಮೇರಿಕಾದ ರಾಷ್ಟ್ರಪತಿಯಾದ ರಿಚರ್ಡ್ ನಿಕ್ಸನ್ ಅವರು ಇವರನ್ನು ಅಲ್ಲಿ ಕರ್ಸ್ಕೊಂಡ್ಬಿಟ್ಟು ಪ್ರೆಸ್ ಮೀಟ್ ಮಾಡಿಸಿ, ಮೀಟಿಂಗ್ ಮಾಡಿಸಿ, ನೀವೇನಾದರೂ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದರೆ, ಯುದ್ಧ ಮಾಡಿದರೆ ನಾವು ಭಾರತವನ್ನು ಮುಗಿಸ್ಬಿಡ್ತೀವಿ, ಹಾಗೆ ಹೀಗೆ ಅಂತೇಳಿ ಎಲ್ಲ ಕೂಡ ಹೆದರಿಕೆ ಹಾಕಿದ್ರು, ಟಾರ್ಗೆಟ್ ಮಾಡಿದ್ರು. ಇಂಡಿಯಾಗೆ ಸಪೋರ್ಟ್ ಮಾಡ್ತೀನಿ ಅನ್ನೋ ಬದಲು ಇಂಡಿಯಾಗೇ ವಿರುದ್ಧವಾಗಿ ನಿಂತ್ಕೊಂಡ್ಬಿಟ್ರು. ಆದರೂ ಕೂಡ ಅಲ್ಲಿ ದಿಟ್ಟ ಮಹಿಳೆ ಇಂದಿರಾ ಗಾಂಧಿಯವರಿದ್ದರು. ಅವರು ಇವನ ಬೆದರಿಕೆಗಳಿಗೆಲ್ಲ ಬಗ್ಲಿಲ್ಲ, ಭಾರತಕ್ಕೆ ಬಂದರು, ಆರ್ಮಿಗೆ ಫುಲ್ ಹ್ಯಾಂಡ್ ಸಪೋರ್ಟ್ ಕೊಟ್ಟರು. ಇಲ್ಲಿ ಗಂಡು ಗಚ್ಚೆ ಹಾಕಿ ನಿಂತು ಹೋರಾಟ ಮಾಡೋದಂತಾರಲ್ಲ, ಆ ರೀತಿ ಸಪೋರ್ಟಿಂಗ್ ನಿಂತವ್ರ ಥರ ಆರ್ಮಿಗೆ ಸಪೋರ್ಟ್ ಕೊಟ್ಬಿಟ್ಟು ಪಾಕಿಸ್ತಾನವನ್ನು ಎರಡು ತುಂಡು ಮಾಡಿಬಿಟ್ಟು ಬಾಂಗ್ಲಾದೇಶ ಅನ್ನೋ ಒಂದು ಹೊಸ ರಾಷ್ಟ್ರವನ್ನೇ ನಿರ್ಮಾಣ ಮಾಡಿಬಿಟ್ರು. ಸೊ ಅವತ್ತು ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ಯಾರು? ಅಮೇರಿಕಾದ ಅಧ್ಯಕ್ಷನೇ, ಅಮೇರಿಕಾದವರೇ. ಸೊ ಇವತ್ತು ಕೂಡ ಮೋದಿಜಿಯವರಿಗೆ ಮೋಸ ಮಾಡಿಬಿಟ್ಟು ಅಮೇರಿಕಾದವರು ಮತ್ತೆ ಪಾಕಿಸ್ತಾನಕ್ಕೇ ಸಪೋರ್ಟ್ ಮಾಡಿದ್ದಾರೆ. ಇದರಲ್ಲಿ ಮುಖ್ಯ ಕೈ ಯಾರ್ದಪ್ಪ ಅಂತಂದರೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು. ಮೋದಿಜಿಯವರು ಭಾರತದ ಆರ್ಮಿಗೆ ಆಪರೇಷನ್ ಸಿಂಧೂರನ್ನು ಲಾಂಚ್ ಮಾಡೋಕ್ಕೆ ಕೊಟ್ಟರು. ನಮ್ಮ ಆರ್ಮಿಯ ಮೇಲೆ ಎಲ್ರಿಗೂ ಕೂಡ ಭರವಸೆ ಇದೆ. ನಮ್ಮ ಆರ್ಮಿ ಸರಿಯಾಗಿಯೇ ಕೆಲಸ ಮಾಡ್ತಾ ಇತ್ತು, ಗೆಲ್ತಾ ಇತ್ತು. ಇನ್ನೊಂದು 3 ದಿವಸ ಹೀಗೆ ಹೋರಾಟ ಮಾಡಿದರೆ
ಭಾರತದ ಆರ್ಮಿ POKಯನ್ನು ಅಂದರೆ ಪಾಕ್ ಅಕ್ಯುಪೈಡ್ ಕಾಶ್ಮೀರನ್ನು, ಪಾಕ್ ಆಕ್ರಮಿತ ಕಾಶ್ಮೀರನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ತಾ ಇತ್ತು. ಸೊ ಅಲ್ಲಿರುವ ಆತಂಕವಾದಿಗಳನ್ನೆಲ್ಲ ಬುಡ ಸಮೇತವಾಗಿ ಪರ್ಮನೆಂಟ್ ಆಗಿನೇ ನಾಶ ಮಾಡ್ತಾ ಇತ್ತು. ಅದಾದ ನಂತರ ಪಾಕಿಸ್ತಾನದಿಂದ ಬಲೂಚಿಸ್ತಾನ್ ಸೆಪ್ರೇಟ್ ದೇಶ ಆಗೋಕ್ಕೆ ಟ್ರೈ ಮಾಡ್ತಾ ಇತ್ತು. ಇನ್ನೊಂದು ಸರ್ತಿ ಪಾಕಿಸ್ತಾನದ ಪೀಸ್ ಆಗ್ತಾ ಇತ್ತು. ಪಾಕಿಸ್ತಾನ ಮತ್ತಷ್ಟು ದುರ್ಬಲ ಆಗ್ತಾ ಇತ್ತು. ಆದರೆ ಈಗ ಅಮೇರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರಿದಾರಲ್ಲ, ಇವರು ಮೋದಿಜಿಯವರ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡಿಬಿಟ್ಟು ನೀನೇನಾದರೂ ಯುದ್ಧವನ್ನು ನಿಲ್ಲಿಸ್ತಿದ್ರೆ ನಾನು ಭಾರತದೊಂದಿಗೆ ವ್ಯಾಪಾರ ಮಾಡಲ್ಲ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡಿಸ್ಬಿಟ್ಟು ಇಲ್ಲಿ ಸೀಸ್ ಫೈರ್ ಆಗೋ ಥರ ಮಾಡಿಬಿಟ್ಟ. ಇಲ್ಲಿ ಅಮೇರಿಕದ ಮತ್ತೊಂದು ಸರ್ತಿ ಫೇಕ್ ಫ್ರೆಂಡ್ಶಿಪ್ಪು ಬಯಲಾಯಿತು. ಸೊ ಇಲ್ಲಿ ಮೋದಿಜಿಯವರು ಈ ಟ್ರಂಪ್ನೊಂದಿಗೆ ಫೋರ್ಸ್ಡ್ ಫ್ರೆಂಡ್ಶಿಪ್ಪನ್ನು ಮಾಡ್ಕೊಂಡಿದ್ರು. ಅವನದು ಲಾಭ ಇತ್ತು, ಇವ್ರದ್ದು ಲಾಭ ಇತ್ತು, ಇಲೆಕ್ಷನ್ ಗಿಮಿಕ್ ಇತ್ತು. ಸೊ ಇದೇ ಏನಾಗಿತ್ತು, ಫೇಕ್ ಫ್ರೆಂಡ್ಶಿಪ್ಪೇ ಆಗಿತ್ತು. ಸೊ ನಾವು ತೂತು ಮೇಮೆ ಮಾಡ್ತೀವಿ, ಹಿಂದಿಯಲ್ಲಿ ಮಾತಾಡ್ತೀವಿ, ಹಂಗೆ ಮಾತಾಡ್ತೀವಿ, ಹೆಗಲ್ ಮೇಲೆ ಕೈ ಹಾಕೊಂಡು ತಿರ್ಗಾಡ್ತೀವಿ, ಒಂದೇ ಚಡ್ಡಿಯಲ್ಲಿ ಕಾಲು ಹಾಕೊಳ್ತೀವಿ ಅನ್ನೋ ಥರ ಈ ಎಲ್ಲ ಗೋಧಿ ಮೀಡಿಯಾಗಳು ಇವರ ದೋಸ್ತಿಯನ್ನು ಬಿಂಬಿಸ್ತಾ ಇದ್ವು. ಸೊ ಯಾವಾಗ ಈ ಟ್ರಂಪು ಭಾರತದ ಅನಿವಾಸಿ ನಾಗರಿಕರನ್ನು ಬೇಡಿ ಹಾಕಿ ಬಾರ್ಡರ್ ಆಚೆ ತಳ್ಳಿದ್ರು, ಅವಾಗಲೂ ಕೂಡ ಮೋದಿಜಿಯವರು ಮಾತಾಡಲಿಲ್ಲ. ಸೊ ಈ ಅಮೇರಿಕ ಭಾರತದ ಮೇಲೆ ಉದ್ದಟತನದಿಂದ ತೆರಿಗೆಯನ್ನು ಹೇರಿದಾಗಲೂ ಮೋದಿಜಿ ಮಾತಾಡಲಿಲ್ಲ. ಯಾಕಪ್ಪ ಅಂತಂದರೆ ಇದೇ ಇವರ ಫೇಕ್ ಫ್ರೆಂಡ್ಶಿಪ್ಪು ಮತ್ತು ಇವರ ಮಧ್ಯೆ ಇರುವ ಹಗರಣಗಳು, ಮಾತಾಡಲೇ ಇಲ್ಲ. ಬಟ್ ಈಗ ಈ ಟ್ರಂಪ್ ಹೇಳ್ದ ಅಂದ್ಬಿಟ್ಟು ಭಾರತ ಯುದ್ಧ ನಿಲ್ಲಿಸಿದೆ. ಸೊ ಹೀಗಾಗಿ ಇದು ಭಾರತಕ್ಕೆ ವಿಶ್ವ ಮಟ್ಟದಲ್ಲಿ ಹಿನ್ನಡೆ ಅನ್ನಬಹುದು. ಇದನ್ನಂತೂ ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಸೊ ಮೋದಿಜಿಯವರ ಮೇಲೆ ಯಾವಾಗ ಸ್ಟಾರ್ಟಪ್ ಇಂಡಿಯಾ ಸ್ಕ್ಯಾಮ್ಗೆ ನಾನು ಕಂಪ್ಲೇಂಟ್ ಮಾಡಿದ್ದು ಅವಾಗ ರೆಸ್ಪಾನ್ಸ್ ಮಾಡಲಿಲ್ಲಲ್ಲ, ಅವಾಗ ಸ್ವಲ್ಪ 25% ಗೌರವ ಹೋಗಿತ್ತು. ಯಾವಾಗ ಮಣಿಪುರ್ ಇನ್ಸಿಡೆಂಟ್ ಆದಾಗ ನಮ್ಮ ಹೆಣ್ಮಕ್ಕಳನ್ನು ಬೆತ್ತಲೆ ಮನವರಿಗೆ ಮಾಡಿದರೂ ಕೂಡ ಮೋದಿ ಬಾಯಿಂದ ಒಂದು ಮಾತು ಬರಲಿಲ್ಲ, ಯಾವುದೇ ಆ್ಯಕ್ಷನ್ ತೆಗೆದುಕೊಳ್ಳಲಿಲ್ಲ. ಆವಾಗ 50% ಹೋಗಿಬಿಟ್ಟಿತ್ತು ನಂಬಿಕೆ. ಬಟ್ ಈಗ ಯಾವಾಗ ಯಾವನೋ ಒಬ್ಬ ಮೂರ್ಖ ಹೇಳ್ತಾನೆ ಅಂಥೇಳಿ ಅಮೇರಿಕಾದವ್ರು ಹೇಳ್ತಾರೆ ಅಂತ ಹೇಳಿಬಿಟ್ಟು ಸೀಸ್ ಫೈರ್ ಮಾಡ್ಕೊಂಡ್ಬಿಟ್ಟು ನಮ್ಮ ಆರ್ಮಿಗೆ ಇರುವ ಗೆಲ್ಲೋ ತಾಕತ್ತಿನ ಮೇಲೆ ಡೌಟ್ ಪಟ್ಟಂಗಾಯ್ತಲ್ಲ. ಸೊ ಇದನ್ನಂತೂ ನಾನು ಯಾವತ್ತೂ ಕೂಡ ಕ್ಷಮಿಸಲ್ಲ. ಮೋದಿಜಿಯವರಿಗಂತೂ ಯಾವುದೇ ಥರನಾದ ಯಾವುದೇ ಗೌರವವನ್ನು ಕೊಡಲ್ಲ. ಸೊ ಇದನ್ನು ನಾನು ಹಾರ್ಡ್ಲಿ ಹೇಳ್ತಾ ಇದ್ದೀನಿ. ಸೊ ಇದಕ್ಕಾಗಿಯೇ ನಾವು ಫೇಕ್ ಫ್ರೆಂಡ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮೋದಿಜಿಯವರು ಈ ಟ್ರಂಪ್ ಅವರನ್ನು ನನ್ನ ಕ್ಲೋಸ್ ಮಿತ್ರ, ಬೆಸ್ಟ್ ಫ್ರೆಂಡ್ ಅಂತೇಳಿ ಅರ್ಥ ಮಾಡ್ಕೊಂಡಿದ್ರು. ಬಟ್ ಈ ಟ್ರಂಪ್ ಅವರು ಏನು ಮಾಡಿಬಿಟ್ರು, ಭಾರತದ ಅಮಾಯಕ ನಾಗರಿಕರನ್ನು ಈ ಪಾಕಿಸ್ತಾನ ಟ್ರೇನ್ಡ್ ಮಾಡಿರುವ ಆತಂಕವಾದಿಗಳು ಬಂದು ಇಲ್ಲಿ ಕೊಲ್ತಾರೆ, ಹಾಡು ಹಗಲೇನೆ ಅವರನ್ನು ಗುಂಡಿಟ್ಟು ಸಾಯಿಸ್ತಾರೆ. ಸೊ ಭಾರತ ತನ್ನ ಪ್ರಜೆಗಳ ರಕ್ಷಣೆಗಾಗಿ ಒಂದು ಆಪರೇಷನನ್ನು ಲಾಂಚ್ ಮಾಡಿದೆ. ಸೊ ಅದು ಟೆರ್ರಿಸ್ಟ್ಗಳನ್ನು ಸಪೋರ್ಟ್ ಮಾಡುವವರ ಮೇಲೇ ಲಾಂಚ್ ಮಾಡಿದೆ. ಸೊ ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ದೋಸ್ತಾದ ಟ್ರಂಪ್ ಅವರು ಮೋದಿಗೆ ಕಾಲ್ ಮಾಡಿ ಏನು ಹೇಳಬೇಕಾಗಿತ್ತಪ್ಪ ಅಂತಂದರೆ, ಮೈ ಡಿಯರ್ ಫ್ರೆಂಡ್, ಐ ಆಮ್ ವಿತ್ ಯು, ಫಿನಿಶ್ ದ ಪಾಕಿಸ್ತಾನ್. ದೋಸ್ತ್, ನಿನ್ನೊಂದಿಗೆ ನಾನಿದ್ದೀನಿ, ನೀನು ಪಾಕಿಸ್ತಾನವನ್ನು ಖತಮ್ ಮಾಡಿಬಿಡು, ಜಗತ್ತಿಗೆ ಶಾಂತಿ ಬೇಕಾಗಿದೆ ಅಂತ ಹೇಳಬೇಕಾಗಿತ್ತು. ಆದರೆ ಟ್ರಂಪ್ ಮಾಡಿದ್ದೇನು, ಸೈಲೆಂಟಾಗಿ IMFನಲ್ಲಿ ಈ ಪಾಕಿಸ್ತಾನಕ್ಕೆ $1 ಬಿಲಿಯನ್ ಲೋನ್ ಆಗಿ ಕೊಡಿಸಿದ್ದು. ಸೊ ಅಮೇರಿಕಾದ ಕೈವಾಡ ಅಂತೂ ಇದೇ ಇರುತ್ತೆ. ವಿಶ್ವಸಂಸ್ಥೆ ಅಂತೂ ಅಮೇರಿಕಾದ ತಾಳದಲ್ಲಿನೇ ಇದೆ, ಕಪಿಮುಷ್ಟಿಯಲ್ಲೇ ಇದೆ. ಸೊ ಭಾರತಕ್ಕೆ ವಿಶ್ವಸಂಸ್ಥೆಯಲ್ಲಿ ವಿಟೋ ಪವರ್ ಸಿಗ್ತಾ ಇಲ್ಲ, ಭದ್ರತಾ ಸಂಸ್ಥೆಯಲ್ಲಿ ಪರ್ಮನೆಂಟ್ ಸದಸ್ಯತ್ವ ಸಿಗ್ತಾ ಇಲ್ಲ ಅನ್ನೋದ್ರ ಹಿಂದೆ ಇರುವ ಕುತಂತ್ರಕ್ಕೂ ಕೂಡ ಈ ಅಮೇರಿಕಾನೇ ಇದೆ. ಯಾಕಂದರೆ ಅದು ಇತಿಹಾಸ ಪೂರ್ವದಿಂದಲೂ ಕೂಡ ಯಾರೊಂದಿಗೂ ಕೂಡ ಸರಿಯಾಗಿ ದೋಸ್ತಿ ಮಾಡಿಲ್ಲ, ಎಲ್ರಿಗೂ ಕೂಡ ಬೆನ್ನಿಗೆ ಚೂರಿನೇ ಹಾಕಿದೆ. ಸೊ ಅದು ನಿಯತ್ತಾಗಿರೋ ದೇಶ ಅಲ್ವೇ ಅಲ್ಲ. ಸೊ ಈಗ IMFದಿಂದ ಪಾಕಿಸ್ತಾನಕ್ಕೆ $1 ಬಿಲಿಯನ್ ಲೋನ್ ಆಗಿ ಕೊಡೋದ್ರಿಂದ ಪಾಕಿಸ್ತಾನ ಏನು ಉದ್ಧಾರ ಆಗತ್ತೆ ಅಂತ ಅಂದ್ಕೊಂಡಿದ್ದಾರಾ? ಇಲ್ಲ, ಪಾಕಿಸ್ತಾನ ಮತ್ತೆ ಆತಂಕವಾದಿಗಳನ್ನೇ ಟ್ರೇನ್ ಮಾಡುತ್ತೆ. ಸೊ $1 ಬಿಲಿಯನ್ ಹಣ ಸಿಕ್ಕಿದೆ ಅಂದ್ಬಿಟ್ಟು ಅದನ್ನು ಎಜುಕೇಷನ್ಗೆ, ಹೆಲ್ತ್ಗೆ, ಇಂಡಸ್ಟ್ರಿಗಳನ್ನ ಡೆವಲಪ್ ಮಾಡೋಕ್ಕೆ ಹಾಕಿಬಿಟ್ಟು ಒಳ್ಳೆ ಥರದಲ್ಲಿ ದುಡ್ಡು ಗಳಿಸ್ಬಿಟ್ಟು ಆ ಲೋನನ್ನು ಪೇ ಮಾಡಿ ನಾವು ಕೂಡ ಶಾಂತಿಯಿಂದ ಬದುಕಬೇಕು ಅನ್ನೋ ಯೋಚನೆನೇ ಪಾಕಿಸ್ತಾನಕ್ಕಿಲ್ಲ. ಅದೊಂದು ದರಿದ್ರ ದೇಶ, ಕೆಟ್ಟೋಗಿರೋ ದೇಶ. ಅದಕ್ಕೆ $1 ಬಿಲಿಯನ್ ಲೋನ್ ಸಿಗತ್ತೆ ಅಂತಂದರೆ ಆತಂಕವಾದಕ್ಕೇ ಅಮೇರಿಕ ಸಪೋರ್ಟ್ ಮಾಡ್ದಂಗೆ, IMF ಸಪೋರ್ಟ್ ಮಾಡ್ದಂಗೆ. ಸೊ ಇದನ್ನು ಮೋದಿಜಿಯವರು ಮತ್ತು ನಮ್ಮ ವಿದೇಶಾಂಗ ಸಚಿವರು ಖಂಡಿಸಬೇಕಾಗಿತ್ತು, ಬಲವಾಗಿ ಹೇಳಬೇಕಾಗಿತ್ತು. ಮೈ ಡಿಯರ್ ಫ್ರೆಂಡ್ ಟ್ರಂಪ್, ಯು ಆರ್ ಡೂಯಿಂಗ್ ದ ಸ್ಟುಪಿಡಿಟಿ, ಯು ಆರ್ ಡೂಯಿಂಗ್ ನಾನ್ ಸೆನ್ಸ್, ಯು ಆರ್ ಸಪೋರ್ಟಿಂಗ್ ಟು ಟೆರ್ರಿಸ್ಟ್ ಕಂಟ್ರಿ, ಟೆರರಿಸಮ್ ಸ್ಪಾನ್ಸರ್ ಮಾಡ್ತಾ ಇದೆಯಾ ಅಂತ ಹೇಳಬೇಕಾಗಿತ್ತು. ಬಟ್ ಮೋದಿಜಿಯವರಿಗೆ ಹೇಳೋ ಧೈರ್ಯ ಯಾಕಾಗಲಿಲ್ಲಪ್ಪ ಅಂತಂದರೆ ಮತ್ತೆ ಫೋರ್ಸ್ಡ್ ಫ್ರೆಂಡ್ಶಿಪ್ಪು. ಟ್ರಂಪ್ ಅಂತೂ ಫೇಕ್ ಫ್ರೆಂಡ್ ಇದ್ದಾನೆ, ಅವ್ರ ಜೊತೆಗೆ ಇವರು ಫೋರ್ಸ್ಡ್ ಆಗಿ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾರೆ. ಬಲವಂತವಾಗಿ ಯಾರ ಜೊತೆಗೂ ಕೂಡ ದೋಸ್ತಿನೂ ಮಾಡಬಾರ್ದು, ಪ್ರೀತಿನೂ ಮಾಡಬಾರ್ದು, ಬಲವಂತವಾಗಿ ಯಾರನ್ನ ಕೂಡ ಮದುವೆನೂ ಆಗಬಾರ್ದು.
ಸೊ ಈ ರೀತಿ ನಾವು ಏನಾದರೂ ಫೋರ್ಸ್ಡ್ ರಿಲೇಷನ್ಶಿಪ್ಗಳನ್ನ ಮಾಡ್ಕೊಂಡ್ಬಿಟ್ರೆ ಇವತ್ತು ಮೋದಿಜಿಯವರಿಗಾದ ಫಜಿತಿ ನಮಗೂ ಕೂಡ ಆಗತ್ತೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಹೆಂಗೆ ಇಂದಿರಾ ಗಾಂಧಿಯವರು 1971ರಲ್ಲಿ ಅಮೇರಿಕಾವನ್ನು ಎದುರಿಸ್ಬಿಟ್ಟು ಅದಕ್ಕೆ ಬಗ್ಗದೇನೆ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿರೋದ್ರಿಂದ ಬಾಂಗ್ಲಾದೇಶ ಸ್ವತಂತ್ರ ದೇಶವಾಗಿ ಹೋಯಿತು. ಸೊ ಅದೇ ರೀತಿ ಮೋದಿಜಿಯವರು ಇನ್ನೊಂದು 3-4 ದಿವಸ ಸ್ವಲ್ಪ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ರೆ, ಯಾಕಪ್ಪ ಅಂತಂದರೆ ಇಂದಿರಾ ಗಾಂಧಿ ಟೈಮಲ್ಲಿನ ಭಾರತಕ್ಕೂ ಈಗಿನ ಭಾರತಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಆವಾಗ ಭಾರತದಲ್ಲಿ ತಿನ್ನೋಕ್ಕೂ ಕೂಡ ಗತಿ ಇರಲಿಲ್ಲ, ಕುಡಿಯೋಕೆ ನೀರು ಇರಲಿಲ್ಲ, ಉಡೋಕೆ ಬಟ್ಟೆ ಇರಲಿಲ್ಲ, ಇಂಡಸ್ಟ್ರಿಗಳು ಡೆವಲಪ್ ಆಗಿರಲಿಲ್ಲ, ಸಾಫ್ಟ್ವೇರ್ ಇರಲಿಲ್ಲ, ಟೆಕ್ನಾಲಜಿ ಇರಲಿಲ್ಲ, ಏನೂ ಇರಲಿಲ್ಲ. ಅಂತಹ ಕೆಟ್ಟ ಕಾಲದಲ್ಲಿ ಇಂಡಿಯಾ ಗೆದ್ದು ತೋರಿಸಿದೆ. ಸೊ ಈಗ ಇಂಡಿಯಾದ ಹತ್ರ ಎಲ್ಲವೂ ಇದೆ. ಈಗ ಗೆಲ್ಲೋದು ಈಜಿಯಾಗಿತ್ತು. ಮತ್ತು ಬೇಕಂತಲೇ ಪಾಕಿಸ್ತಾನ ಕಾಲು ಕೆರೆದು ಬಂದಿತ್ತು. POKಯನ್ನು ಮತ್ತೆ ವಾಪಸ್ ಪಡೆದುಕೊಳ್ಳೋಕೆ, ಬಲೂಚಿಸ್ತಾನವನ್ನು ಸ್ವತಂತ್ರ ದೇಶ ಮಾಡೋಕ್ಕೆ ಇದು ಬೆಸ್ಟ್ ಟೈಮ್ ಇತ್ತು. ಇತಿಹಾಸ ಬರೋ ಒಂದು ಚಾನ್ಸ್ ಇತ್ತು. ಹೇಗೆ 1971ರಲ್ಲಿ ಭಾರತ ತನ್ನ ಶೌರ್ಯವನ್ನು ಪ್ರದರ್ಶನ ಮಾಡಿದ್ದರಿಂದ ವರ್ಲ್ಡ್ ಮಾರ್ಕೆಟ್ನಲ್ಲಿ ಒಂದು ಸ್ಟೇಟಸ್ ಬಿಲ್ಡ್ ಆಗಿತ್ತು. ಈಗ ಮತ್ತೆ ಆ ಸ್ಟೇಟಸ್ಸು ಜಾಸ್ತಿ ಆಗ್ತಾ ಇತ್ತು. ಬಟ್ ಮೋದಿಜಿಯವರ ಈ ಕಾಂಪ್ರಮೈಸ್ನಿಂದಾಗಿ ಆ ಸ್ಟೇಟಸ್ ಬಿಲ್ಡ್ ಆಗೋ ಬದಲಿ ಕೆಳಮಟ್ಟಕ್ಕೆ ಹೋಗ್ತಾ ಇದೆ. ದೇಶಕ್ಕೆ ಒಂಥರ ಹಿನ್ನಡೆ ಅಂತಲೇ ಹೇಳ್ಬೋದು. ಅಪಮಾನ ಅನ್ನಕ್ಕೆ ಬರಲ್ಲ, ಯಾಕಂದರೆ ನಮ್ಮ ಆರ್ಮಿ ಯಾವತ್ತಿದ್ರೂ ಸ್ಟ್ರಾಂಗ್ ಇದೆ. ಇನ್ನೂ ಚಾನ್ಸ್ ಕೊಟ್ಟರು ಕೂಡ ನಾವು ಹೊಡಿತೀವಿ. ಬಟ್ ಇವರು ಕೊಡಬೇಕಷ್ಟೇ. ಇವರ ಏನು ಬಿಸ್ನೆಸ್ ಹಗರಣಗಳಿವೆ ಅಲ್ಲ, ಅಡಾನಿ ಅಂಬಾನಿಯ ಹಗರಣಗಳು, ಚೈನಾದೊಂದಿಗೂ ಕೂಡ ಯಾಕೆ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲಪ್ಪ ಅಂತಂದರೆ ಅಲ್ಲಿ ಚೈನಾದಲ್ಲಿ ಕೂಡ ಅಡಾನಿಯದ್ದೇ ಜಾಸ್ತಿ ಬಿಸ್ನೆಸ್ ಇದೆ ಅಂತ ಹೇಳ್ತಾರೆ. ಚೈನಾ ಒಳಗಡೆ ಬಂದಿದೆ ಅಂತ ಹೇಳ್ತಾರೆ, ಇವರು ಬಂದಿಲ್ಲ ಅಂತಾರೆ. ಅದರಲ್ಲೂ ಕೂಡ ಕ್ಲಾರಿಟಿ ಇಲ್ಲ. ಸೊ ಇವರು ಇಷ್ಟು ವರ್ಷ ಆಯಿತು ಪ್ರಧಾನಮಂತ್ರಿಯಾಗಿ, ಒಂದು ದಿವಸ ಕೂಡ ಸರಿಯಾಗಿ ಪ್ರೆಸ್ ಮೀಟ್ ಮಾಡಲಿಲ್ಲ. ಪ್ರೆಸ್ ಮೀಟ್ ಮಾಡಿ ತಮ್ಮ ದೇಶದ ಜನಗಳಿಗೆ ರಿಯಾಲಿಟಿ ಏನಿದೆ ಅನ್ನೋದನ್ನು ಹೇಳಿಲ್ಲ. ಸೊ ಸಂಸತ್ತಿನಲ್ಲಾದರೂ ಹೇಳಬೇಕು, ಅಲ್ಲಿ ಕೂಡ ಹೇಳಲ್ಲ. ಹಗರಣಗಳ ಮೇಲೆ ತನಿಖೆ ಮಾಡಲ್ಲ, ಯಾವುದನ್ನು ಕೂಡ ಕೇರ್ಲೆಸ್ ಮಾಡ್ತಾರೆ. ಸೊ ಇಷ್ಟಕ್ಕೆಲ್ಲ ಮೂಲ ಕಾರಣನೇ ಎಲ್ಲಿ ಹೋಗ್ತಾ ಇದೆ ಅಂತಂದರೆ ಮೋದಿಜಿಯವರು ಬೇರೆ ಬೇರೆ ಬಿಸ್ನೆಸ್ ಮ್ಯಾನ್ಗಳೊಂದಿಗೆ ಮತ್ತು ಈ ಟ್ರಂಪ್ನಂತಹ ಮೂರ್ಖನೊಂದಿಗೆ ಮಾಡಿಕೊಂಡ ಫೋರ್ಸ್ಡ್ ಫ್ರೆಂಡ್ಶಿಪ್ಗಳು ಮತ್ತು ಫೇಕ್ ಫ್ರೆಂಡ್ಶಿಪ್ಗಳೇ ಕಾರಣವಾಗಿವೆ. ಸೊ ನಾವು ಕೂಡ ಈ ರೀತಿ ಫೇಕ್ ಫ್ರೆಂಡ್ಶಿಪ್ಪು, ಫೋರ್ಸ್ಡ್ ಫ್ರೆಂಡ್ಶಿಪ್ಗಳನ್ನ ಮಾಡಿಕೊಂಡ್ರೆ ನಾವು ಕೂಡ ಈ ರೀತಿ ಇದ್ದು ಸತ್ತಂಗೆ ಆಗಬೇಕಾಗತ್ತೆ. ಪದೇ ಪದೇ ನೋವು, ಅವಮಾನ, ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಪೇಚಿಗೆ ಈಡಾಗಬೇಕಾಗತ್ತೆ, ಫಜಿತಿಗೆ ಈಡಾಗಬೇಕಾಗತ್ತೆ. ಬೇರೆಯವರು, ನಮ್ಮ ಶತ್ರುಗಳು ನಮ್ಮನ್ನು ನೋಡಿ ನಗೋ ಥರ ಆಗತ್ತೆ. ಸೊ ಅದಕ್ಕಾಗಿ ಫೇಕ್ ಫ್ರೆಂಡ್ಸ್ಗಳನ್ನ ಪತ್ತೆ ಹಚ್ಚೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಈಗ ಪಾಕಿಸ್ತಾನಕ್ಕೆ ಚೈನಾ ಸಪೋರ್ಟ್ ಮಾಡ್ತಾ ಇದೆ. ಈ ರೀತಿ ಇರೋವಾಗ ಈ ಅಮೇರಿಕಾ ಚೈನಾದೊಂದಿಗೆ ಶತ್ರು ಅಂತ ಹೇಳುತ್ತೆ. ಸೊ ಈ ಕಂಡೀಷನ್ನಲ್ಲಿ ಅಮೇರಿಕಾ ನಮಗೆ ಸಪೋರ್ಟ್ ಮಾಡಬೇಕಲ್ಲ ಭಾರತಕ್ಕೆ, ಯಾಕೆ ಮಾಡಿಲ್ಲ? ಸೊ ಇಲ್ಲೇ ಗೊತ್ತಾಗತ್ತೆ ಅಮೇರಿಕಾ ಮತ್ತು ಚೈನಾ ಒಳಗಿಂದ ಒಳಗಡೆ ಮತ್ತೆ ಸೇರ್ಕೊಂಡಿದ್ದಾರೇನೆ ಅಂದಂಗೆ. ಭಾರತ ಉದ್ಧಾರ ಆಗೋದು, ಭಾರತ ವಿಶ್ವಗುರು ಆಗೋದು ಫಸ್ಟ್ ಆಫ್ ಆಲ್ ಭಾರತದಲ್ಲಿರುವ ಕೆಲವೊಂದಿಷ್ಟು ಜನರಿಗೆ ಇಷ್ಟ ಇಲ್ಲ. ಅದರ ಜೊತೆಗೆ ಪಾಕಿಸ್ತಾನದವ್ರಿಗಂತೂ ಮೊದಲೇ ಇಷ್ಟ ಇಲ್ಲ, ಚೈನಾಗೂ ಇಷ್ಟ ಇಲ್ಲ, ಮತ್ತು ಅಮೇರಿಕಾಗೂ ಇಷ್ಟ ಇಲ್ಲ ಅಂತಂದಂಗೆ. ಸೊ ಎಲ್ಲ ಕಡೆ ಶತ್ರುಗಳೇ ಇದ್ದಾರೆ ಅಂತಂದರೆ ನಾವೇನು ಮಾಡಬೇಕಾಗಿತ್ತು? ಭಾರತೀಯರಾಗಿ, ಪ್ರಜ್ಞಾವಂತ ಪ್ರಧಾನಮಂತ್ರಿಗಳಾಗಿ ಸೊ ನಮ್ಮ ದೇಶದಲ್ಲಿ ಸೂಪರ್ ಪವರನ್ನು ಬಿಲ್ಡ್ ಮಾಡೋದ್ರ ಮೇಲೆ ಫೋಕಸ್ ಮಾಡಬೇಕಾಗಿತ್ತು. ಆದರೆ ಫೋಕಸ್ ಮಾಡಿದರೆ ಇದರ ಮೇಲೆ ಬರೀ ಫೇಕ್ ಮೀಡಿಯಾಗಳಲ್ಲಿ ಪ್ರೊಪಗಂಡ ಮಾಡೋದ್ರ ಮೇಲೆ, ಅಡ್ವರ್ಟೈಸ್ ರನ್ ಮಾಡೋದ್ರ ಮೇಲೆ ಅಷ್ಟೇ. ಸ್ಟಾರ್ಟಪ್ ಇಂಡಿಯಾ ಸ್ಕ್ಯಾಮ್ಗಳ ಎನ್ಕ್ವೈರಿ ಮಾಡಿ ಸರಿಯಾಗಿ ಎಲ್ರಿಗೂ ಫಂಡ್ ಕೊಡಿಸಿದ್ರೆ ಇನ್ನಷ್ಟು ಭಾರತ ಎಕಾನಮಿಕಲಿ, ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತಾ ಇತ್ತು, ಎಲ್ರಿಗೂ ಉದ್ಯೋಗಗಳು ಸಿಗ್ತಾ ಇತ್ತು. ಇಲ್ಲಿರುವ ಜಾತಿವಾದ, ಭಾಷಾಯವಾದ, ಧರ್ಮವಾದಗಳನ್ನೆಲ್ಲ ತೊಡೆದು ಹಾಕಿಬಿಟ್ಟು ಎಲ್ಲರಿಗೂ ಸರಿಯಾಗಿ ಉದ್ಯೋಗಗಳನ್ನು ಕೊಟ್ಟಿದ್ರೆ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು. ಬಟ್ ಎಲ್ಲ ರಾಜಕಾರಣಿಗಳು, ಎಲ್ಲ ಪಾರ್ಟಿಯವರು ಬಿಟ್ಟಿ ಭಾಗ್ಯ ಕೊಟ್ಬಿಟ್ಟು ಜಾತಿ, ಭಾಷೆ, ಧರ್ಮ ವಿವಾದಗಳನ್ನ ಮಾಡ್ತಾ ಕುಂತಿದ್ದಾರೆ. ಸೊ ಇದರಿಂದ ಹೊರದೇಶದಲ್ಲಿರುವ ಶತ್ರುಗಳಿಗೆ ನಾವೇ ಅವಕಾಶ ಮಾಡಿ ಕೊಟ್ಟಂಗೆ ಆಗ್ತಾ ಇದೆ. ಸೊ ನಾವು ಅದಕ್ಕಾಗಿಯೇ ಫೇಕ್ ಫ್ರೆಂಡ್ಸ್ಗಳಿಂದ, ಫೋರ್ಸ್ಡ್ ಫ್ರೆಂಡ್ಸ್ಗಳಿಂದ ದೂರ ಇರಬೇಕು ಅನ್ನೋದು ನನ್ನ ಒಂದು ಸಣ್ಣ ಅನಿಸಿಕೆ ಅಷ್ಟೇ. ಸೊ ಇಂದಿರಾ ಗಾಂಧಿಯನ್ನು ಯಾರೋ ಹೇಟ್ ಮಾಡ್ಬೋದು, ಬಟ್ ಅವರು 1971ರ ಯುದ್ಧದಲ್ಲಿ ತೋರಿಸಿದ ದಿಟ್ಟ ಒಂದು ನಿರ್ಧಾರ ಇದೆಯಲ್ಲ, ಸೊ ಅದು ಇವತ್ತು ಬೇಕಾಗಿತ್ತು. ಮೋದಿಜಿಯವರಲ್ಲಿ ಅದು ಇದ್ದರೆ ನಮ್ಮ ಘನತೆ, ಗೌರವ ಇನ್ನಷ್ಟು ಹೆಚ್ಚಾಗ್ತಾ ಇತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಇಮೇಜು ಇನ್ನೂ ಸ್ವಲ್ಪ ಶೈನ್ ಆಗ್ತಾ ಇತ್ತು. ಮತ್ತು ಈ ಪಾಕಿಸ್ತಾನ ಅನ್ನೋ ಒಂದು ದರಿದ್ರ ದೇಶ ಖತಮೆ ಆಗಿ ಹೋಗ್ತಾ ಇತ್ತು. POK ನಮ್ಮಲ್ಲಿ ಬರ್ತಾ ಇತ್ತು, ಭಾರತದ ಮ್ಯಾಪು ಕಂಪ್ಲೀಟ್ ಆಗ್ತಾ ಇತ್ತು ಅನ್ನೋದು 100% ಎಲ್ಲ ಭಾರತೀಯರ ಮನದಾಳದ ಮಾತಾಗಿದೆ. ಸೊ ಯಾರನ್ನು ದೂಷಿಸಿ ಏನು ಪ್ರಯೋಜನವಿಲ್ಲ. ಸೊ ನಾವು ಜನಾನೇ ಹೆಂಗಿದ್ದೀವಿ ಅನ್ನೋದರ ರಿಫ್ಲೆಕ್ಷನ್ ಆ ರೀತಿಯಾದ ರಾಜಕಾರಣಿಗಳು ಬರ್ತಾರೆ. ಇನ್ನು ರಾಜಕಾರಣಿಗಳು ಹಿಂಗಿದ್ದಾರೆ ಅಂತಂದರೆ ಜನ ಹಂಗಿದ್ದಾರೆ ಅನ್ನೋ ರಿಫ್ಲೆಕ್ಷನ್ ಬರುತ್ತೆ. ಯಥಾ ರಾಜ ತಥಾ ಪ್ರಜೆ, ಯಥಾ ಪ್ರಜೆ ತಥಾ ರಾಜ ಅನ್ನೋ ಥರ ನಮ್ಮ ಹಣೆ ಬರ ಆಗಿದೆ. ಸೊ ನಾವು ಸರಿಯಾಗಿದ್ದರೆ ಸರಿಯಾದ ರಾಜಕಾರಣಿಗಳನ್ನ ಆಯ್ಕೆ ಮಾಡ್ತೀವಿ, ಬಟ್ ನಾವೇ ಸರಿಯಾಗಿಲ್ಲ. ರಾಜಕಾರಣಿಗಳು ಸರಿಯಾಗಿಲ್ಲ ಅಂತ ನಾವು ಹೇಳ್ತೀವಿ, ರಾಜಕಾರಣಿಗಳು ಅಂತಾರೆ ಜನ ಸರಿ ಇಲ್ಲ ಅಂತ ಹೇಳ್ತಾರೆ. ಒಬ್ಬರ ಮೇಲೆ ಒಬ್ಬರು ಕೆಸರು ಏರಿಸ್ತಾ ಕುಂತಿದ್ದೀವಿ. ಸೊ ಇನ್ನೂ ಕಾಲ ಮಿಂಚಿಲ್ಲ.
ಸೊ ದೇಶಕ್ಕೂ ಕೂಡ ಯಾರು ತನ್ನ ರಿಯಲ್ ಫ್ರೆಂಡ್ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಯಾಕಪ್ಪ ಅಂತಂದರೆ ಭಾರತ ಯಾರ ಹತ್ರ ತೈಲ ಖರೀದಿಸಬೇಕು, ಭಾರತ ಯಾರೊಂದಿಗೆ ಇರಬೇಕು, ಯಾರ ಜೊತೆ ಯುದ್ಧ ಮಾಡಬೇಕು, ಯಾರ ಜೊತೆ ಮಾಡಬಾರ್ದು ಅನ್ನೋದನ್ನು ಮೂರನೇ ದೇಶ ಆದ ಅಮೇರಿಕ ಡೊನಾಲ್ಡ್ ಟ್ರಂಪ್ ಅವರು ಡಿಸೈಡ್ ಮಾಡ್ತಾ ಇದ್ದಾರೆ ಅಂತಂದರೆ ಇದು ನಮಗೆ ಎಲ್ಲರಿಗೂ ಕೂಡ ಎಚ್ಚರಿಕೆಯ ಕರೆಗಂಟೆಯಾಗಿದೆ. ಸೊ ಇದರಿಂದ ನಾವು ಕಲಿಬೇಕು, ಜೀವನದಲ್ಲೂ ಕೂಡ ಕಲಿಬೇಕು. ನಾವು ಈ ದೇಶದಲ್ಲಿ ಇರ್ತೀವಿ ಅಪ್ಪ ಅಂತಂದರೆ ನಾವು ಕೂಡ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು, ಹೇಗೆ ನಾನು ಈ ದೇಶಕ್ಕಾಗಿ ಕಂಟ್ರಿಬ್ಯೂಟ್ ಮಾಡಬಲ್ಲೆ, ಸೂಪರ್ ಪವರ್ ಭಾರತ ಆಗಬೇಕಂತಂದರೆ ನಾನು ಏನೇನು ಕೊಡುಗೆಗಳನ್ನು ಕೊಡಬಲ್ಲೆ, ಟ್ಯಾಕ್ಸನ್ನು ಜಾಸ್ತಿ ತುಂಬಿದರೆ ವರ್ಕೌಟ್ ಆಗುತ್ತೆ ಅಂತ ಜಾಸ್ತಿ ಟ್ಯಾಕ್ಸನ್ನು ತುಂಬೋಕ್ಕಾದರೂ ಪ್ರಯತ್ನ ಪಡಬೇಕು. ನಾವು ನಮ್ಮ ಮಕ್ಕಳನ್ನು ಸರಿಯಾಗಿ ಎಜುಕೇಟ್ ಮಾಡಿಬಿಟ್ಟು ಅವರು ದೇಶಕ್ಕೇನಾದರೂ ದೊಡ್ಡ ದೊಡ್ಡ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡುವಂತಹ ಸೈಂಟಿಸ್ಟ್ಗಳಾಗಬೇಕು, ಇಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಬೇಕು, ದೇಶಕ್ಕಾಗಿ ನಿಲ್ಲಬೇಕು ಅಂಥವ್ರನ್ನು ಕ್ರಿಯೇಟ್ ಮಾಡಬೇಕು. ಬಟ್ ಈಗ ಭಾರತದಲ್ಲಿರೋ ಬಿಸ್ನೆಸ್ ಮ್ಯಾನ್ಗಳೇನಿದ್ದಾರೆ ನಾಲಾಯಕರಿದ್ದಾರೆ. ಈಗ ಇಲ್ಲಿ ಆಪರೇಷನ್ ಸಿಂಧೂರ್ ಆಗ್ತಾ ಇದೆ, ಅದೇ ಇನ್ನೂ ಕಂಪ್ಲೀಟ್ ಆಗಿಲ್ಲ. ನಮ್ಮ ವೀರ ಯೋಧರ ಪ್ರಾಣ ಹೋಗ್ತಾ ಇದೆ ಅಲ್ಲಿ. ನಮ್ಮ ಆರ್ಮಿಯಲ್ಲಿ ಜೀವವನ್ನು ಪಣಕ್ಕಿಟ್ಟು ಹೋರಾಟ ಮಾಡ್ತಾ ಇದೆ. ಆದರೆ ರಿಲಯನ್ಸ್ ಎಂಟರ್ಟೈನ್ಮೆಂಟ್ನವರು ಆಪರೇಷನ್ ಸಿಂಧೂರನ್ನು ಟ್ರೇಡ್ ಮಾರ್ಕ್ ಮಾಡೋಕ್ಕೆ ಹೋಗ್ತಾರೆ ಅಂತಂದರೆ ಇದೇನಾಯಿತು, ಇವರು ಕೂಡ ಸಾವಿನ ವ್ಯಾಪಾರವನ್ನೇ ಮಾಡ್ತಾ ಇದ್ದಾರೆ ಅಂತಂದಂಗೆ. ಇಲೆಕ್ಷನ್ ಬರೋ ಅಷ್ಟರಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ, ನಮ್ಮ ಆರ್ಮಿಯವರು ತಮ್ಮ ಜೀವವನ್ನು ಪಣಕ್ಕಿಟ್ಟು ಅಲ್ಲಿ ಹೋರಾಟ ಮಾಡಿ ಆಪರೇಷನ್ಗಳನ್ನು ಮಾಡ್ತಾರೆ. ಸೊ ಇವರು ಬಂದು ಅದರ ಮೇಲೆ ಮೂವಿ ಮಾಡಿಬಿಟ್ಟು ಸಾವಿರಾರು ಕೋಟಿ ದುಡ್ಡು ಗಳಿಸ್ತಾರೆ. ರಿಟರ್ನ್ ಆಗಿ ಆರ್ಮಿಗೆ 1 ರೂಪಾಯಿನೂ ಕೊಡಲ್ಲ. ಕೊಡಬೇಕಲ್ಲ, ನೀವು ದೇಶ ಪ್ರೇಮದ ಮೇಲೆ ಆರ್ಮಿ ಆಪರೇಷನ್ಗಳ ಮೇಲೆ ಯುದ್ಧ ಮಾಡ್ತಾ ಇದ್ದೀರಾ ಅಂತಂದರೆ, ಮೋದಿಜಿಯವರು ಇದನ್ನು ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ ಅಂತಂದರೆ ರೆವಿನ್ಯೂ ಅಲ್ಲಿ ಅಟ್ಲೀಸ್ಟ್ 50% ಆದರೂ ನೀವು ಆರ್ಮಿಯನ್ನು ಡೆವಲಪ್ ಮಾಡಿ ಅಂತೇಳಿ ವಾಪಸ್ ಕೊಡಬೇಕು. ಬಟ್ ನಮ್ಮ ದೇಶದ ಬಿಸ್ನೆಸ್ ಮ್ಯಾನ್ಗಳಲ್ಲಿ ಅಂತಹ ದೇಶ ಪ್ರೇಮ ಯೋಗ್ಯತೆಯೇ ಇಲ್ಲ. ಸೊ ಅಟ್ಲೀಸ್ಟ್ ನಾವು ಈ ಥರ ಆಗಬಾರ್ದು, ನಾವು ಡಿಫ್ರೆಂಟಾಗಿ ಯೋಚನೆ ಮಾಡಬೇಕು. ಫಸ್ಟು ನಾವು ಭಾರತೀಯರೆಲ್ಲರೂ ನಾವು ಸರಿಯಾಗಿ ನಮ್ಮ ಕೈ ಮೇಲೆ ನಿಂತ್ಕೋಬೇಕು, ದೇಶಕ್ಕೆ ಕೊಡುಗೆಯನ್ನು ಕೊಡೋದ್ರ ಮೇಲೆ ಯೋಚನೆ ಮಾಡಬೇಕು. ಇಷ್ಟು ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಸರಿಯಾಗಿರುವ ವ್ಯಕ್ತಿಗಾದರೂ ಓಟ್ ಹಾಕಬೇಕು. ಜಾತಿ, ಧರ್ಮ, ಭಾಷೆ, ದುಡ್ಡು ತೊಗೊಂಡು ಈ ಥರ ಎಲ್ಲ ಓಟ್ ಹಾಕಬಾರ್ದು. ಅಟ್ಲೀಸ್ಟ್ ನಾವು ಸರಿಯಾಗಿರೋರನ್ನು ಓಟ್ ಹಾಕಬೇಕು. ಗ್ರಾಮ ಪಂಚಾಯಿತಿ ಲೆವೆಲಿಂದಲೇ ಇದನ್ನು ಮಾಡಬೇಕು. ಸರಿಯಾದ ವ್ಯಕ್ತಿಗೇ ಗ್ರಾಮ ಪಂಚಾಯಿತಿ ಎಲೆಕ್ಷನ್ನಲ್ಲಿ ಓಟ್ ಹಾಕಬೇಕು, ಸರಿಯಾದ ವ್ಯಕ್ತಿಯನ್ನೇ MLA ಮಾಡಬೇಕು, ಸರಿಯಾದ ವ್ಯಕ್ತಿಯನ್ನೇ MP ಮಾಡಬೇಕು. ಆವಾಗ ಸರಿಯಾದ ಮುಖ್ಯಮಂತ್ರಿ ಸಿಗ್ತಾನೆ, ಆವಾಗ ಸರಿಯಾದ ಪ್ರಧಾನಮಂತ್ರಿ ಸಿಗ್ತಾನೆ. ಬಟ್ ನಾವೇನು ಮಾಡ್ತಾ ಇದ್ದೀವಿ, ಮೇಲೆ 2 ಫೇಸ್ ನೋಡಿಬಿಟ್ಟು ಇವ್ರು CM ಆಗ್ತಾಯಿದ್ದಾರೆ, ಇವ್ರು PM ಆಗ್ತಾ ಇದ್ದಾರೆ ಅಂತೇಳಿ ಪ್ರತಿ ಹಳ್ಳಿಯಲ್ಲಿ, ಪ್ರತಿ ತಾಲೂಕಲ್ಲಿ, ಪ್ರತಿ ಜಿಲ್ಲೆಯಲ್ಲಿ MLA MP ಚೇರ್ಮನ್ಗಳನ್ನು ಕತ್ತೆಗಳನ್ನು ಆಯ್ಕೆ ಮಾಡ್ತಾ ಇದ್ದೀವಿ. ಭ್ರಷ್ಟ ದುಷ್ಟ ರೇಪಿಸ್ಟರನ್ನು ಆಯ್ಕೆ ಮಾಡ್ತಾ ಇದ್ದೀವಿ. ಸೊ ಈ ಭ್ರಷ್ಟ ದುಷ್ಟ ರೇಪಿಸ್ಟರ ಜೊತೆಗೆ ಮೇಲಿರುವ CM PMಗಳು ಮತ್ತೆ ಫೋರ್ಸ್ಡ್ ಫ್ರೆಂಡ್ಶಿಪ್ಪನ್ನು ಮಾಡಬೇಕಾಗತ್ತೆ. ಗೋರ್ಮೆಂಟ್ ನಿಲ್ಲಬೇಕಲ್ಲ. ಸೊ ಅದಕ್ಕಾಗಿ ಇಂತಹ ನಾಲಾಯಕರೊಂದಿಗೆ ಫೋರ್ಸ್ಡ್ ಫ್ರೆಂಡ್ಶಿಪ್ಪನ್ನು ಮಾಡಬೇಕಾಗತ್ತೆ ಗೋರ್ಮೆಂಟ್ ನಿಲ್ಲಿಸೋಕೆ. ಇದರ ಪರಿಣಾಮ ದೇಶದ ಮೇಲಾಗತ್ತೆ, ದೇಶದ ನಾಗರಿಕರಾದ ನಮ್ಮೆಲ್ಲರ ಮೇಲೂ ಕೂಡ ಆಗತ್ತೆ. ಸೊ ಇನ್ನು ಈ ರಾಜಕಾರಣಿಗಳು ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ ಹಾಳಾಗಿ. ಇವತ್ತೊಂದು ರಾಜಕೀಯ ಪಕ್ಷ ಬರುತ್ತೆ, ನಾಳೆ ಇನ್ನೊಂದು ರಾಜಕೀಯ ಪಕ್ಷ ಬರುತ್ತೆ. ದೇಶ ನಮ್ಮದಿದೆ ಅಂತಂದರೆ ಪರ್ಮನೆಂಟ್ ಆಗಿ ಈ ದೇಶದಲ್ಲಿ ಇರೋರು ನಾವೇ ಇದ್ದೀವಿ. ಸೊ ಅದಕ್ಕಾಗಿ ಪ್ರಜ್ಞಾವಂತ ನಾಗರಿಕರಾಗಿ ನಾವು ನಮ್ಮ ಲೈಫಲ್ಲಿರುವ ಫೇಕ್ ಫ್ರೆಂಡ್ಸ್ಗಳನ್ನು, ಫೋರ್ಸ್ಡ್ ಫ್ರೆಂಡ್ಸ್ಗಳನ್ನು ಡಿಲೀಟ್ ಮಾಡಬೇಕು ಪರ್ಮನೆಂಟಾಗಿ. ಮತ್ತು ನಾವು ಸ್ವಾವಲಂಬಿಗಳಾಗಬೇಕು, ಸೆಲ್ಫ್ ಮೇಡ್ ಆಗಬೇಕು, ಸೂಪರ್ ಪವರ್ ಆಗಬೇಕು. ಸೊ ಅದರ ಜೊತೆಗೆ ದೇಶವನ್ನು ಕೂಡ ಸೂಪರ್ ಪವರ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಕಂಟ್ರಿಬ್ಯೂಟ್ ಮಾಡಬೇಕು ಅಂತ ನನಗೆ ಅನಿಸುತ್ತೆ. ಸೊ ಮತ್ತು ಇದರಲ್ಲೂ ಕೂಡ ಅಂಧಭಕ್ತರಿಗೆ, ಗುಲಾಮರಿಗೆ ಬೇಜಾರಾಗೇ ಆಗುತ್ತೆ. ಅವಂತೂ ಸುಧಾರಿಸೋದೇ ಇಲ್ಲ. ಅವಂತೂ TV ಪ್ರೊಪಗಂಡವನ್ನು ನೋಡಿಬಿಟ್ಟು ಹುಲಿ ವೇಷದಲ್ಲಿರುವ ನರಿಯನ್ನೇ ದೊಡ್ಡ ಪ್ರತಾಪಿ ಅಂಥೇಳಿ ಅಂದ್ಕೊಂಡ್ಬಿಟ್ಟು ದೇಶದ ಪರಿಸ್ಥಿತಿ ಈ ಮಟ್ಟಕ್ಕೆ ಬಂದುಬಿಟ್ಟಿದೆ. ಸೊ ಈ ಥರ ಆಗಬಾರ್ದು. ಇನ್ನು ಮುಂದಾದರೂ ಬದಲಾವಣೆ ಆಗಬೇಕು. ಸೊ ನಾವು ಬೌನ್ಸ್ ಬ್ಯಾಕ್ ಮಾಡ್ಬೋದು, ವಿಶ್ವಗುರು ಆಗ್ಬೋದು, ಪವರ್ಫುಲ್ ಆಗ್ಬೋದು. ಅದರ ಮೇಲೆ ನಾವು ಸರಿಯಾಗಿ ಫೋಕಸ್ ಮಾಡಬೇಕು. ನನಗಂತೂ ಹಿಂಗೆ ಅನಿಸುತ್ತೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.